ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು ನಾವು 26ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 26. ನಿರಭಿದ್ಯತ ಶಿಷ್ಣೋ ವೈ ಪ್ರಜಾನಂದಾಮೃತಾರ್ಥಿನಃ ಉಪಸ್ಥ ಆಸೀತ್ ಕಾಮಾನಾಂ ಪ್ರಿಯಂ ತದು ಭಯಾಶ್ರಯಂ. ಅನುವಾದ: ಅದಾದ ನಂತರ ಲೈಂಗಿಕ ಸುಖಕ್ಕಾಗಿ ಮಕ್ಕಳನ್ನು ಪಡೆಯಲು ಮತ್ತು ಸ್ವರ್ಗದ ಅಮೃತದ ರುಚಿ ನೋಡಲು ಭಗವಂತನು ಜನನೇಂದ್ರಿಯಗಳನ್ನು ಸೃಷ್ಟಿಸಿದನು. ಹೀಗೆ ಜನನೇಂದ್ರಿಯ ಉಂಟಾಯಿತು. ಅದರ ನಿಯಂತ್ರಕ ದೇವತೆಯಾಗಿ ಪ್ರಜಾಪತಿ ಇದ್ದಾನೆ. ಲೈಂಗಿಕ ಸುಖದ ವಿಷಯ ಮತ್ತು ನಿಯಂತ್ರಕ ದೇವತೆಯು ಭಗವಂತನ ಜನನೇಂದ್ರಿಯಗಳ ನಿಯಂತ್ರಣದಲ್ಲಿವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಹಿಂದಿನ ಶ್ಲೋಕಗಳಲ್ಲೂ ಕೆಲವೊಂದು ಸೃಷ್ಟಿ ಹೇಗಾಯಿತು, ಒಂದೊಂದೇ ಅಂಗಾಂಗಗಳು ಹೇಗೆ ಸೃಷ್ಟಿಯಾದವು ಅಂತ ತಿಳ್ಕೊಳ್ತಾ ಇದ್ದೀವಲ್ವಾ. ಓದ ಭಾಗದಲ್ಲಿ ನಾವು ಕಾಲುಗಳು ಹೇಗೆ ಸೃಷ್ಟಿಯಾಯಿತು, ಭಗವಂತ ವಿಷ್ಣು ಇದಾನಲ್ಲ ಅವನ ನಿಯಂತ್ರಣದಲ್ಲಿ ಕಾಲುಗಳಿದೆ ಅಂತೆಲ್ಲ ತಿಳ್ಕೊಂಡ್ವಿ. ಈಗ ಇಲ್ಲಿ ಲೈಂಗಿಕ ಸುಖಕ್ಕೆ ಮತ್ತೆ ಮಕ್ಕಳನ್ನ ಪಡಿಬೇಕು, ಆ ಮಕ್ಕಳನ್ನ ಪಡೆಯೋದಕ್ಕಿರುವಂಥ ಸಾಧನ ಇದೆಯಲ್ಲ ಅಂತಂದರೆ ಲೈಂಗಿಕ ಸುಖ. ಅದರಲ್ಲಿ ನಮಗೆ ಸ್ವರ್ಗದ ಅಮೃತದ ರುಚಿ ನೋಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ಸುಖ ಅಲ್ಲಿದೆ, ಆ ಅಮೃತದ ರುಚಿ ನಮ್ಗೆ ಅಲ್ಲಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಆ ಲೈಂಗಿಕ ಸುಖವನ್ನು ಇಷ್ಟಪಡ್ತೀವಿ. ಅದನ್ನು ಸೃಷ್ಟಿ ಮಾಡ್ತಾನೆ. ಆ ಸುಖವನ್ನು ಪಡೆಯೋದಕ್ಕೆ ಮತ್ತು ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ಭಗವಂತ ಜನನೇಂದ್ರಿಯಗಳನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ಜನನೇಂದ್ರಿಯ ಉಂಟಾಗತ್ತೆ. ಅದರ ನಿಯಂತ್ರಕ ದೇವತೆ ಯಾರು ಅಂತಂದರೆ ಪ್ರಜಾಪತಿ. ಲೈಂಗಿಕ ಸುಖದ ವಿಷಯ ಮತ್ತು ನಿಯಂತ್ರಕ ದೇವತೆ ಭಗವಂತನ ಜನನೇಂದ್ರಿಯಗಳ ನಿಯಂತ್ರಣದಲ್ಲಿದೆ. ಈಗ ನಮ್ಮ ಜನನೇಂದ್ರಿಯಗಳನ್ನು ಮತ್ತು ನಮ್ಮ ಲೈಂಗಿಕ ಸುಖವನ್ನು ಕಂಟ್ರೋಲ್ ಮಾಡುವಂಥವನು ಯಾರು ಅಂತಂದರೆ ಪ್ರಜಾಪತಿ. ಆದರೆ ಆ ದೇವತೆಯನ್ನು ಮತ್ತು ಆ ಲೈಂಗಿಕ ಸುಖದ ವಿಷಯವನ್ನು ನಿಯಂತ್ರಣ ಮಾಡೋನು ಯಾರು? ಭಗವಂತನ ಜನನೇಂದ್ರಿಯಗಳು ಅಂತ ಹೇಳಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಬದ್ಧಾತ್ಮರಿಗೆ ಲೈಂಗಿಕ ಸುಖವೇ ಸ್ವರ್ಗ ಸುಖವಾಗಿದೆ ಮತ್ತು ಈ ಸುಖವನ್ನು ಜನನೇಂದ್ರಿಯಗಳ ಮೂಲಕ ಅನುಭವಿಸಲಾಗುತ್ತದೆ. ಸ್ತ್ರೀಯು ಲೈಂಗಿಕ ಸುಖದ ವಸ್ತುವಾಗಿದ್ದಾಳೆ. ಲೈಂಗಿಕ ಸುಖದ ಇಂದ್ರಿಯಾನುಭವ ಮತ್ತು ಸ್ತ್ರೀ ಇಬ್ಬರೂ ಕೂಡ ಪ್ರಜಾಪತಿಯಿಂದ ನಿಯಂತ್ರಿತರಾಗಿದ್ದಾರೆ. ಅವನು ಭಗವಂತನ ಜನನೇಂದ್ರಿಯಗಳಿಂದ ನಿಯಂತ್ರಿತನಾಗಿದ್ದಾನೆ. ಅಂದರೆ ಈಗ ನಾವು ಬದ್ಧಾತ್ಮರಾಗಿದ್ದೀವಲ್ವ, ಈ ಒಂದು ಲೌಕಿಕ ಪ್ರಪಂಚದಲ್ಲಿ ನಿಮಗೆ ಯಾರನ್ನಾದರೂ ಹೋಗಿ ಕೇಳಿ, ಎಲ್ಲಕ್ಕಿಂತ ತುಂಬ ಸುಖ ಕೊಡುವಂಥದ್ದು ಯಾವುದು ಅಂತಂದರೆ ಅದನ್ನು ಲೈಂಗಿಕ ಸುಖ ಅಂತಲೇ ಹೇಳ್ತಾರೆ. ಅದೇ ಇಲ್ಲಿ ಪ್ರಧಾನವಾಗಿರುವಂಥದ್ದು. ಅದಕ್ಕೋಸ್ಕರನೇ ಎಲ್ಲರೂ ತೊಂದರೆಗಳನ್ನು ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಅಂದರೆ ಅದನ್ನು ಪಡಿಬೇಕು, ಅದಕ್ಕೋಸ್ಕರ ಒಂದು ಸಂಸಾರ ಬೇಕು, ಹೆಂಡತಿ ಬೇಕು, ಅದರಿಂದ ಮಕ್ಕಳಾಗ್ತಾರೆ. ಈ ರೀತಿ ಅಂದರೆ ಅದು ಅಷ್ಟೊಂದು ತೃಪ್ತಿ ಕೊಡುವಂಥದ್ದು. ಯಾಕೆ ಅಂತಂದರೆ ಅದನ್ನೇ ಸ್ವರ್ಗದಲ್ಲಿ ಸುಖ ಸಿಗುತ್ತಲ್ಲ ಅದಕ್ಕೆ ಸಮಾನ ಅಂತ ತಿಳ್ಕೊಂಡಿದ್ದಾರೆ. ಸೊ ಈ ಸುಖವನ್ನು ಜನನೇಂದ್ರಿಯಗಳ ಮೂಲಕ ಅನುಭವಿಸ್ತೀವಿ. ಸ್ತ್ರೀ ಈ ಒಂದು ಸುಖದ ವಸ್ತುವಾಗಿದ್ದಾಳೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಲೈಂಗಿಕ ಸುಖದ ಇಂದ್ರಿಯದ ಅನುಭವ ಮತ್ತು ಸ್ತ್ರೀ ಇಬ್ಬರು ಕೂಡ ಯಾರಿಂದ ನಿಯಂತ್ರಣ ಒಳಗಾಗಿರೋದು? ಪ್ರಜಾಪತಿಯಿಂದ. ಅವನು ಇದರ ನಿಯಂತ್ರಕ ದೇವತೆ. ಮತ್ತೆ ಅವನು ಯಾರಿಂದ ನಿಯಂತ್ರಿತವಾಗಿದ್ದಾನೆ? ಭಗವಂತನ ಜನನೇಂದ್ರಿಯಗಳಿಂದ ನಿಯಂತ್ರಿತನಾಗಿದ್ದಾನೆ. ಭಗವಂತ ನಿರಾಕಾರನಲ್ಲ ಎಂಬುದನ್ನು ನಿರಾಕಾರವಾದಿಗಳು ಈ ಶ್ಲೋಕದಿಂದ ತಿಳಿಯಬೇಕು. ಏಕೆಂದರೆ ಅವನು ಜನನೇಂದ್ರಿಯಗಳನ್ನು ಹೊಂದಿದ್ದಾನೆ. ಎಲ್ಲ ಲೈಂಗಿಕ ಸುಖ ವಸ್ತುಗಳು ಅದನ್ನು ಅವಲಂಬಿಸಿದೆ. ಅಂದರೆ ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಭಗವಂತನಿಗೆ ಆಕಾರ ಇಲ್ಲ ಅಂತಾರಲ್ಲ, ಇಲ್ಲಿ ಭಗವಂತನ ಜನನೇಂದ್ರಿಯವೇ ಅವನನ್ನು ಪ್ರಜಾಪತಿಯನ್ನು ಕಂಟ್ರೋಲ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅಂತಂದಮೇಲೆ ಇಲ್ಲಿ ಭಗವಂತನಿಗೆ ಜನನೇಂದ್ರಿಯಗಳು ಇದೆ ಅಂತಂದರೆ ಅವನಿಗೊಂದು ಆಕಾರ ಇದೆ ಅಂತ ಅರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಲೈಂಗಿಕ ಸುಖ ವಸ್ತುಗಳು ಲೈಂಗಿಕ ಸುಖಭೋಗದಿಂದ ಸ್ವರ್ಗದ ಅಮೃತದ ರುಚಿ ಇರದಿದ್ದರೆ ಯಾರೂ ಮಕ್ಕಳನ್ನು ಪೋಷಿಸುವ ತೊಂದರೆ ತೆಗೆದುಕೊಳ್ಳುತ್ತಿರಲಿಲ್ಲ. ಬದ್ಧಾತ್ಮರಿಗೆ ಭಗವದ್ಧಾಮಕ್ಕೆ ಮರಳಲು ಪುನರುಜ್ಜೀವನಗೊಳ್ಳಲು ಒಂದು ಅವಕಾಶ ನೀಡುವುದಕ್ಕಾಗಿ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿದೆ. ಆದ್ದರಿಂದ ಸೃಷ್ಟಿಯ ಉದ್ದೇಶವನ್ನು ಉಳಿಸಲು ಜೀವಿಗಳ ಉತ್ಪಾದನೆಯು ಅವಶ್ಯ. ಲೈಂಗಿಕ ಸುಖವು ಅಂತಹ ಕ್ರಿಯೆಗೆ ಪ್ರೇರಕವಾಗಿದೆ. ಆದ್ದರಿಂದ ಅಂತಹ ಲೈಂಗಿಕ ಸುಖದ ಕ್ರಿಯೆಯಲ್ಲಿಯೂ ಕೂಡ ಭಗವಂತನನ್ನು ಸೇವಿಸಬಹುದು. ಈಗ ನೋಡಿ,
ಆ ಲೈಂಗಿಕ ಸಂಭೋಗ ಅನ್ನೋದಿದೆಯಲ್ಲ, ಅದರಲ್ಲಿ ಏನೋ ಒಂದು ಸುಖ ಸಿಗುತ್ತೆ ಮನುಷ್ಯನಿಗೆ. ಅದಕ್ಕೋಸ್ಕರ ಅಂತ ಅವನು ಮಕ್ಕಳನ್ನು ಸಾಕ್ತಾನೆ, ಹೆಂಡತಿಯನ್ನು ಸಾಕ್ತಾನೆ, ಮನೆ ಮಠ ಮಾಡ್ತಾನೆ, ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಯಾಕೆ? ಆ ಸುಖದ ಅನುಭವವನ್ನು ಪಡ್ಕೋಬೇಕು ಅನ್ನೋ ಒಂದೇ ಕಾರಣದಿಂದ. ಈಗ ಈ ಒಂದು ಭೌತಿಕ ಪ್ರಪಂಚ ಯಾಕೆ ಸೃಷ್ಟಿಯಾಗಿದೆ ನಮಗೆ? ಈ ಒಂದು ಭೌತಿಕ ಪ್ರಪಂಚ ಇದೆಯಲ್ಲ, ಇದು ಯಾಕೆ ಸೃಷ್ಟಿಯಾಗಿದೆ ಅಂತಂದರೆ, ನಮ್ಮಂಥ ಬದ್ಧಾತ್ಮರು ಮತ್ತೆ ವಾಪಸ್ಸು ಹೋಗಬೇಕು ಅಂತ. ಸೊ ಈ ಸೃಷ್ಟಿ ನಡಿಬೇಕಲ್ವಾ? ಈಗ ನಮಗೆ ಇದೇ ಜನ್ಮದಲ್ಲಿ ನಮಗೆ ಆ ಒಂದು ಅರಿವು ಬರುತ್ತೋ ಇಲ್ವೋ, ಇನ್ನೂ ಕೆಲವೊಂದು ಜನ್ಮಗಳನ್ನು ತಗೊಳ್ಬೇಕಾಗತ್ತೆ. ಸೊ ಇನ್ನೂ ಬೇಕಾದಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂದರೆ ಅವರಿಗೆ ರಿಯಲೈಸೇಷನ್ ಆಗೋವರೆಗೂ ಬರಬೇಕು, ಹೋಗ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಈ ಭೌತಿಕ ಪ್ರಪಂಚ ಇದೆ, ಮತ್ತಿದು ನಡೀತಾ ಇರಬೇಕು. ಅಂದರೆ ಜೀವಿಗಳ ಉತ್ಪಾದನೆ ಅನ್ನೋದು ಆಗ್ತಾ ಇರಬೇಕು. ಇಲ್ಲಾಂದರೆ ನಮಗೆ ಈ ಜನ್ಮ ಹೋಗಿದ ತಕ್ಷಣ ಇನ್ನೊಂದು ಜನ್ಮದಲ್ಲಿ ನಾವು ಹುಟ್ಟಬೇಕು ಅಂದರೆ ಹೇಗೆ ಹುಟ್ಟೋದಕ್ಕೆ ಸಾಧ್ಯ? ಅದಕ್ಕೋಸ್ಕರ ಲೈಂಗಿಕ ಸುಖವನ್ನು ಇಟ್ಟಿದ್ದಾನೆ ಭಗವಂತ. ಆಮೇಲೆ ಅದರಿಂದ ಏನಾಗುತ್ತೆ, ಇನ್ನೂ ಕೆಲವೊಂದು ಜೀವಿಗಳು ಉತ್ಪತ್ತಿ ಆಗ್ತಾರೆ. ಅಂದರೆ ಸೃಷ್ಟಿಯ ಉದ್ದೇಶವನ್ನು ಉಳಿಸೋದಕ್ಕೋಸ್ಕರ ಜೀವಿಗಳ ಉತ್ಪಾದನೆ ಅನ್ನೋದು ತುಂಬ ಅವಶ್ಯಕವಾಗಿದೆ. ಅದಕ್ಕೆ ಲೈಂಗಿಕ ಸುಖ ಅನ್ನೋದು ಪ್ರೇರಕವಾಗಿದೆ. ಅದಕ್ಕೋಸ್ಕರನೇ ಅಂತಹ ಲೈಂಗಿಕ ಸುಖದ ಕ್ರಿಯೆಯಲ್ಲೂ ಕೂಡ ನಾವು ಭಗವಂತನನ್ನು ಸೇವಿಸ್ಬೋದು. ಅದೇಗಪ್ಪ ಸಾಧ್ಯ? ಲೈಂಗಿಕ ಸುಖಕ್ಕೂ ಭಗವಂತನಿಗೂ ಏನು ಸಂಬಂಧ ಇದೆ? ಅದರಿಂದ ನಾವು ಹೇಗೆ ಭಗವಂತನನ್ನು ಸಂತೋಷ ಪಡಿಸೋದು ಅಂತ ನಮಗೆ, ಅಂದರೆ ಭಗವಂತನ ಸೇವೆ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತಂದರೆ ಅದನ್ನ ಇಲ್ಲಿ ಹೇಳಿದ್ದಾರೆ ನೋಡಿ. ಅಂತಹ ಲೈಂಗಿಕ ಸುಖದಿಂದ ಹುಟ್ಟಿದ ಮಕ್ಕಳು ಭಗವತ್ ಪ್ರಜ್ಞೆಯಲ್ಲಿ ಸರಿಯಾಗಿ ತರಬೇತಿ ಪಡೆದಾಗ ಸೇವೆ ಎಂದು ಪರಿಗಣಿತವಾಗುತ್ತದೆ. ಅಂದರೆ ಈಗ ನಮ್ಮ ಮಕ್ಕಳು ಹುಡ್ತಾರಲ್ವ, ಈಗ ಲೈಂಗಿಕ ಸುಖ ಬೇಕು, ಆ ಸುಖವನ್ನು ಅನುಭವಿಸ್ತೀವಿ ನಾವು. ಆಮೇಲೆ ಅದರಿಂದ ಮಕ್ಕಳಾಗತ್ತೆ. ಆ ಮಕ್ಕಳನ್ನು ನಾವು ಭಗವಂತನ ಸೇವೆ ಮಾಡುವಂಥ ಸೇವಕರನ್ನಾಗಿ ತಯಾರು ಮಾಡಿದಾಗ, ಅಂದ್ರೇನು, ಭಗವಂತನ ಭಕ್ತರಾಗಬೇಕು ಅವರೆಲ್ಲ. ಆ ರೀತಿ ನಾವು ಅವರಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದಾಗ ಅದು ಕೂಡ ಭಗವಂತನ ಸೇವೆನೇ. ಯಾಕಂದರೆ ಆ ಜೀವಿ ಕೂಡ ಭಗವದ್ಧಾಮಕ್ಕೆ ಮರಳೋದಕ್ಕೆ ಆ ಒಂದು ಚಾನ್ಸು ನಾವು ಕೊಟ್ಟಂಗೆ ಆಗುತ್ತೆ. ಅಂದರೆ ನಾವು ಆ ರೀತಿ ಬೆಳೆಸಿದಾಗ ಮಕ್ಕಳು ಆ ರೀತಿ ಬೆಳೆದು ಭಕ್ತರಾಗಿ ಭಗವಂತನನ್ನು ಸೇವಿಸುವಂಥ, ಅಂದರೆ ಅವನ ಸೇವೆ ಮಾಡುವಂಥ ಒಂದು ಯೋಗ್ಯತೆಯನ್ನು ಪಡೆದಾಗ ಅದು ಕೂಡ ಭಗವಂತನ ಸೇವೆನೇ ಅಂತ ಅನ್ನಿಸ್ಕೊಳ್ಳುತ್ತೆ. ಜೀವಿಯ ಸುಪ್ತ ಭಗವದ್ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸುವುದೇ ಭೌತಿಕ ಸೃಷ್ಟಿಯ ಪೂರ್ಣ ಉದ್ದೇಶವಾಗಿದೆ. ಮನುಷ್ಯ ರೂಪವನ್ನುಳಿದು ಇತರ ಜೀವ ರೂಪಗಳಲ್ಲಿ ಭಗವಂತನ ಉದ್ದೇಶಕ್ಕಾಗಿ ಯಾವ ಸೇವೆಯ ಪ್ರೇರಣೆ ಇಲ್ಲದೆ ಲೈಂಗಿಕ ಸುಖವೇ ಪ್ರಧಾನವಾಗಿರುತ್ತದೆ. ಆದರೆ ಮಾನವ ರೂಪದ ಬದುಕಿನಲ್ಲಿ ಬದ್ಧಾತ್ಮನು ಯೋಗ್ಯರಾದ ಮಕ್ಕಳನ್ನು ಮೋಕ್ಷ ಪ್ರಾಪ್ತಿಗಾಗಿ ಸೃಷ್ಟಿಸುವುದರಿಂದ ಭಗವಂತನಿಗೆ ಸೇವೆ ಸಲ್ಲಿಸಬಹುದು. ನೋಡಿ, ಇವಾಗ ಈ ಒಂದು ಭೌತಿಕ ಸೃಷ್ಟಿ ಯಾಕಾಗಿದೆ ಅಂತಂದರೆ, ನಮ್ಮ ಮನಸ್ಸಿನ ಒಳಗಡೆ, ಅಂದರೆ ಜೀವಿಯ ಒಂದು ಸುಪ್ತ, ಅಂದರೆ ಒಳಗಡೆ ಇದೆ ಅದು, ಆದರೆ ಹೊರಗಡೆ ಬಂದಿಲ್ಲ. ಅದನ್ನು ನಾವು ಭೌತಿಕ ಪ್ರಪಂಚದ ಮಾಯೆಯಿಂದ ಆವೃತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಈ ಒಂದು ಪ್ರಪಂಚದ ಅಟ್ರಾಕ್ಷನ್ ಏನಿದೆಯೋ ಅದಕ್ಕೆ ಒಳಗಾಗಿರೋದ್ರಿಂದ ಸುಪ್ತದಲ್ಲಿ ಆ ಪ್ರಜ್ಞೆ ಇದೆ ನಮಗೆ. ಅದನ್ನು ಹೊರಗಡೆ ತರಬೇಕು, ನಾವು ಪುನರುಜ್ಜೀವನಗೊಳಿಸಬೇಕು. ಅದಕ್ಕೋಸ್ಕರನೇ ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗಿರುವಂಥದ್ದು. ಆದರೆ ಈ ಒಂದು ಚಾನ್ಸ್ ಇದೆಯಲ್ಲ, ಇದು ಮನುಷ್ಯ ರೂಪದಲ್ಲಿ ಮಾತ್ರ ನಾವು ಪಡೆಯೋದಕ್ಕೆ ಸಾಧ್ಯ, ಬೇರೆ ಒಂದು ರೂಪದಲ್ಲಿ ಆಗಲ್ಲ. ಅಂದರೆ ಮನುಷ್ಯನ ರೂಪವನ್ನು ಕೊಟ್ಟಿರೋದೇ ಭಗವಂತ ಈ ಉದ್ದೇಶಕ್ಕೋಸ್ಕರ, ಆಯಿತಾ? ಇದರಲ್ಲಿ ಏನು ಅಂತಂದರೆ, ಭಗವಂತನ ಸೇವೆ ಮಾಡಿ ಅಂತಹ ಮಕ್ಕಳನ್ನು ಪಡೆದು ಅವರನ್ನು ಒಂದು ಒಳ್ಳೆ ಪ್ರಜೆಗಳನ್ನಾಗಿ, ಅಂದರೆ ಭಗವಂತನ ಸೇವೆ ಮಾಡೋದಕ್ಕೆ ಅವ್ರ ಯೋಗ್ಯತೆಯನ್ನು ಪಡೆದಿರಬೇಕು. ಆ ರೀತಿ ನಾವು ಬೆಳೆಸೋದು, ಇದೆಲ್ಲ ಮಾಡ್ತೀವಿ. ಅದೇ ನೋಡಿ, ಬೇರೆ ಇನ್ನೂ ಬೇಕಾದಷ್ಟು ಜೀವಿಗಳಿದೆ, ಅದರಲ್ಲಿ ಈ ರೀತಿ ಭಗವಂತನ ಸೇವೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಅಥವಾ ಅವ್ರಿಗೆ ಅದೆಲ್ಲ ಬರೋದೇ ಇಲ್ಲ. ಅವರು ಬರೀ ಲೈಂಗಿಕ ಸುಖಕ್ಕೋಸ್ಕರನೇ ಬದುಕಿರ್ತಾರೆ. ಅದಕ್ಕೆ ಮಹಾತ್ಮರು ಏನು ಹೇಳ್ತಾರೆ ಅಂತಂದರೆ, ಬರೀ ಲೈಂಗಿಕ ಸುಖಕ್ಕೋಸ್ಕರ ನಾವಿದ್ದಾಗ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂತಂದರೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಯಾಕೆ ಸಿಕ್ಕಿದೆಯೋ ಆ ಕೆಲಸವನ್ನು ನಾವು ಮಾಡಬೇಕು. ಮಕ್ಕಳನ್ನು ಪಡೆಯೋದು, ಲೈಂಗಿಕ ಸುಖವನ್ನು ಅನುಭವಿಸೋದು ತಪ್ಪಲ್ಲ. ಆದರೆ ಆ ಮಕ್ಕಳನ್ನು ಭಕ್ತರನ್ನಾಗಿ ಮಾಡೋದು, ಭಗವಂತನ ಸೇವೆಯಲ್ಲಿ ತೊಡಗಿಸೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿ ನಾವು ಭಗವಂತನಿಗೆ ಸೇವೆ ಸಲ್ಲಿಸ್ಬೋದು. ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಭಗವಂತ ಈ ಸೃಷ್ಟಿ ಕಾರ್ಯವನ್ನು, ಅಂದರೆ ಈ ಭೌತಿಕ ಪ್ರಪಂಚವನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ ಅನ್ನೋದು ನಮಗೆ ಗೊತ್ತಾಯಿತು. ಯಾಕೆ?
ನಮ್ಮ ಸುಪ್ತದಲ್ಲಿ ಅಡಗಿರುವಂಥ ಭಗವತ್ ಪ್ರಜ್ಞೆಯನ್ನು ಎಚ್ಚರಿಸೋದಕ್ಕೋಸ್ಕರ. ಸೊ ಅಂಥ ಕೆಲಸದಲ್ಲಿ ನಾವು ಕೂಡ ಭಗವಂತನಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ. ಯಾವಾಗ ಅದಾಗುತ್ತೆ? ನಾವು ಪಡೆದ ಮಕ್ಕಳನ್ನು ಭಗವತ್ ಪ್ರೇಮದಲ್ಲಿ ತೊಡಗಿಸಿದಾಗ, ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಮಾತ್ರ ಅದು ಭಗವತ್ ಸೇವೆ ಆಗುತ್ತೆ. ಮಕ್ಕಳು ಭಗವತ್ ಪ್ರಜ್ಞೆಯಲ್ಲಿ ತರಬೇತಿ ಪಡೆಯುವಂತೆ ಮಾಡಲು ಸಾಧ್ಯವಾಗುವಂತಿದ್ದರೆ ಮಾತ್ರ ವ್ಯಕ್ತಿಯು 100 ಮಕ್ಕಳನ್ನು ಪಡೆಯಬಹುದು ಮತ್ತು ಲೈಂಗಿಕ ಸಂಭೋಗದ ಸ್ವರ್ಗೀಯ ಸುಖವನ್ನು ಭೋಗಿಸಬಹುದು. ಇಲ್ಲವಾದರೆ ಮಕ್ಕಳನ್ನು ಪಡೆಯುವುದು ಹಂದಿಯ ಮಟ್ಟದ್ದಾಗುತ್ತದೆ. ನಿಜವಾಗಿ ಹಂದಿಯು ಮಾನವ ಜೀವಿಗಿಂತ ಹೆಚ್ಚು ಸಮರ್ಥವಾಗಿದೆ, ಏಕೆಂದರೆ ಅದು ಒಮ್ಮೆಗೆ 12 ಮರಿಗಳನ್ನು ಪಡೆಯಬಲ್ಲದು. ಆದರೆ ಮಾನವ ಜೀವಿಯು ಒಮ್ಮೆಗೆ ಒಂದೇ ಮಗುವಿಗೆ ಜನ್ಮ ನೀಡಬಲ್ಲನು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಒಬ್ಬ ವ್ಯಕ್ತಿ ಮಕ್ಕಳನ್ನು ಪಡಿಬೇಕು ಅಂತಂದರೆ ಅವನಿಗೆ ಲೈಂಗಿಕ ಸುಖದಿಂದನೇ ಅದು ಪಡೆಯೋದಕ್ಕಾಗೋದು. ಸೊ ಲೈಂಗಿಕ ಸುಖದಲ್ಲಿ ಯಾವ ಸುಖ ಇಟ್ಟಿದ್ದಾನೆ ಹೇಳಿ? ಸ್ವರ್ಗದ ಅಮೃತದ ಸುಖವನ್ನು ಇಟ್ಟಿದ್ದಾನೆ ಭಗವಂತ. ನೀನು ಆ ಮಕ್ಕಳನ್ನು ಹಡೆದ ಮೇಲೆ ಅದನ್ನು ಭಗವತ್ ಪ್ರೇಮದಲ್ಲಿ, ಭಗವಂತನ ಭಕ್ತಿಯಲ್ಲಿ, ಸೇವೆಯಲ್ಲಿ ತೊಡಗಿಸೋದಕ್ಕೆ ನೀನು ಅವರಿಗೆ ಟ್ರೈನಿಂಗ್ ಕೊಡಬೇಕು, ತರಬೇತಿಯನ್ನು ಕೊಡಬೇಕು. ಅಂಥ ಮಕ್ಕಳನ್ನು ಆ ರೀತಿ ನೀನು ಮಕ್ಕಳನ್ನು ಬೆಳೆಸ್ತೀನಿ ಅನ್ನೋದಾದರೆ ಮಾತ್ರ ನೀನು ಮಕ್ಕಳನ್ನು ಪಡಿಬೇಕು. ಎಷ್ಟು ಮಕ್ಕಳನ್ನಾದರೂ ಪಡಿಬೋದು, 100 ಮಕ್ಕಳನ್ನು ಬೇಕಾದರೂ ಪಡಿ. ಆದರೆ ನೀನು ಅವರನ್ನೆಲ್ಲ ಭಗವಂತನ ಭಕ್ತರನ್ನಾಗಿ ಮಾಡೋ ಹಾಗಿದ್ರೆ ಮಾತ್ರ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದರೆ ನೀನು ಪಡಿಬಾರ್ದು. ಹಾಗೇನಾದರೂ ನೀನು ಸುಮ್ಮನೆ ನಿನ್ನ ಲೈಂಗಿಕ ಸುಖವನ್ನು, ನಿನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನೀನು ಆ ಒಂದು ಇಂದ್ರಿಯ ತೃಪ್ತಿಯ ಭೋಗದಲ್ಲಿ ಮುಳುಗಿದಾಗ ಏನಾಗುತ್ತೆ ಅಂತಂದರೆ ಹಂದಿಯ ಥರ ಆಗೋಗುತ್ತೆ ನಿನ್ನ ಜನ್ಮ ಅಂತ ಅಂದ್ಬಿಟ್ಟು. ಈಗ ಹಂದಿಗೆ ಭಗವತ್ ಪ್ರಜ್ಞೆ ಇದೆಯಾ? ಅಥವಾ ನನ್ನ ಮಕ್ಕಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು ಅಂತ ಆ ರೀತಿ ಏನಾದರೂ ಮನಸ್ಸಿದೆಯಾ ಅದಕ್ಕೆ? ಇಲ್ಲ. ಅದೇನಾಗುತ್ತೆ, ಸುಮ್ಮನೆ ಅದು ತನ್ನ ಲೈಂಗಿಕ ಜೀವನದಲ್ಲಿ ತೊಡಗಿರುತ್ತೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ನಿನ್ನ ಮಗುವನ್ನು ಭಗವತ್ ಪ್ರಜ್ಞೆಯಲ್ಲಿ ತರಿಸ್ಲಿಲ್ಲ, ಬರೀ ನೀನು ಆ ಒಂದು ಭೋಗವನ್ನು ಭೋಗಿಸೋದಕ್ಕೋಸ್ಕರ ನೀನು ಲೈಂಗಿಕ ಸುಖವನ್ನು ಮಾಡೋದಾಗಿದ್ದರೆ ಅದು ಹಂದಿಗಿಂತ ಕಡೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಹಂದಿ ಏನು ಮಾಡುತ್ತೆ, ಒಂದು ಸರಿಗೆ 12 ಮರಿಗಳನ್ನು ಹಾಕುತ್ತಂತೆ. ಅಂದರೆ ಒಂದು ಇಂದ್ರಿಯ ಸುಖವನ್ನು ಪಡುತ್ತೆ. ಒಂದು ಸರಿ ಅದು ಲೈಂಗಿಕ ಭೋಗವನ್ನು ಮಾಡಿದಾಗ 12 ಮರಿಗಳನ್ನು ಹಾಕುತ್ತೆ. ಆದರೆ ಮನುಷ್ಯ 12 ಮಕ್ಕಳನ್ನು ಪಡಿಬೇಕು ಅಂದರೆ 12 ಸರಿ ಸಂಭೋಗವನ್ನು ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ನಿನ್ನ ಇಂದ್ರಿಯ ತೃಪ್ತಿಯನ್ನು ಪಡಿಸ್ಕೊಳ್ಳೋದು ಎಷ್ಟು ಸರಿ ನೀನು ಇಷ್ಟಪಡ್ತೀಯೋ ಅದರಿಂದ ಮಕ್ಕಳನ್ನು ಪಡೆದಾಗ ಅವರನ್ನು ಭಗವತ್ ಪ್ರೇಮದಲ್ಲಿ ನೀನು ಮುಳುಗಿಸೋ ಹಾಗಿದ್ರೆ ಮಾತ್ರ ನೀನು ಲೈಂಗಿಕ ಸುಖವನ್ನು ಪಡಿಬೇಕು. ಇಲ್ಲ ಅಂತಂದರೆ ಹಂದಿಗಿಂತ ನೀನು ಕಡೆ ಆಗ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಜನನೇಂದ್ರಿಯಗಳು, ಲೈಂಗಿಕ ಸುಖ, ಸ್ತ್ರೀ ಮತ್ತು ಮಕ್ಕಳು ಎಲ್ಲವೂ ಕೂಡ ಭಗವತ್ ಸೇವೆಗೆ ಸಂಬಂಧಿಸಿವೆ ಅನ್ನೋದನ್ನು ಸದಾ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಪರಮಪ್ರಭುವಿನ ಸೇವೆಯಲ್ಲಿನ ಈ ಸಂಬಂಧವನ್ನು ಮರೆತವನು ಪ್ರಕೃತಿ ನಿಯಮಗಳಿಂದ ಭೌತಿಕ ಅಸ್ತಿತ್ವದ ತ್ರಿವಿಧ ಕ್ಲೇಶಗಳಿಗೆ ಒಳಗಾಗುತ್ತಾನೆ. ನೋಡಿ, ಇವಾಗ ನಮಗೆ ಗೊತ್ತಾಯಿತು, ನಾವು ಭಗವಂತನ ಸೇವೆಗೆ ಮಕ್ಕಳನ್ನು ತೊಡಗಿಸ್ಬೇಕು, ಅವ್ರಿಗೆ ಭಗವತ್ ಪ್ರಜ್ಞೆಯನ್ನು ನಾವು ಕೊಡಬೇಕು. ಅವರು ಒಳಗಡೆ ಸುಪ್ತದಲ್ಲಿ ಅಡಗಿದೆ, ಅದನ್ನು ನಾವು ಎಚ್ಚರಿಸುವಂಥ ಕೆಲಸ ಮಾಡಬೇಕು. ಆ ರೀತಿ ಮಾಡೋ ಹಾಗಿದ್ರೆ ಮಾತ್ರ ಲೈಂಗಿಕ ಸುಖವನ್ನು ನಾವು ಪಡಿಬೋದು, ಆ ಸುಖವನ್ನು ಅನುಭವಿಸ್ಬೋದು. ಇಲ್ಲ ಅಂದರೆ ಇಲ್ಲ. ಅದಕ್ಕೋಸ್ಕರನೇ ಜನನೇಂದ್ರಿಯಗಳಾಗಿರ್ಬೋದು, ಲೈಂಗಿಕ ಸುಖ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು ಮತ್ತು ಮಕ್ಕಳು ಎಲ್ಲವೂ ಕೂಡ ಭಗವಂತನ ಸೇವೆಗೆ ಅಂತಲೇ ಇರೋದು. ಇದನ್ನು ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು. ಬರೀ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದ್ರಲ್ಲೇ ನಾವು ಮುಳುಗಿರಬಾರ್ದು ಅನ್ನೋದು ಇದರ ಅರ್ಥ. ಈಗ ಭಗವಂತನ ಸೇವೆಯಲ್ಲಿನ ಈ ಒಂದು ಸಂಬಂಧವನ್ನು ಯಾರು ಮರಿತಾನೋ ಅವನ ಪ್ರಕೃತಿ ನಿಯಮಗಳು ಏನಿದೆಯೋ, ಭೌತಿಕ ಅಸ್ತಿತ್ವದ 3 ಕ್ಲೇಶಗಳಿದೆಯಲ್ಲ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ, ಆ ಕ್ಲೇಶಗಳಿಗೆ ಅವನು ಒಳಗಾಗ್ತಾನೆ. ನಾಯಿಯ ಶರೀರದಲ್ಲಿಯೂ ಕೂಡ ಲೈಂಗಿಕ ಸುಖಾನುಭವವಿದೆ, ಆದರೆ ಅಲ್ಲಿ ಭಗವತ್ ಪ್ರಜ್ಞೆಯ ಭಾವವಿಲ್ಲ. ಭಗವತ್ ಪ್ರಜ್ಞೆಯ ಅರಿವಿನಿಂದ ಮಾನವ ಶರೀರವು ನಾಯಿಗಿಂತ ಭಿನ್ನವಾಗಿದೆ. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಈಗ ನಾಯಿಯ ಶರೀರವನ್ನು ತಗೊಂಡಾಗ ಅಲ್ಲೂ ಕೂಡ ಲೈಂಗಿಕ ಸುಖ ಇದೆ ಅಲ್ವಾ? ಮನುಷ್ಯ ಹೇಗೆ ಅದನ್ನು ಅನುಭವಿಸ್ತಾನೋ ಸುಖವನ್ನು, ನಾಯಿ ಕೂಡ ಅನುಭವಿಸುತ್ತೆ. ಆದರೆ ಅಲ್ಲಿ ಭಗವತ್ ಪ್ರಜ್ಞೆ ಇಲ್ಲ, ಭಗವಂತನ ಪ್ರೇಮ ಇಲ್ಲ, ಯಾವ ಭಾವನೆಯೂ ಇಲ್ಲ ಅಲ್ಲಿ.
ಭಗವಂತನಿಗೆ ಸಂಬಂಧಪಟ್ಟಿದ್ದು. ಆದರೆ ಮನುಷ್ಯನ ಶರೀರಕ್ಕೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ವಿಶೇಷತೆಯನ್ನು ಕೊಟ್ಟು ಈ ಶರೀರವನ್ನು ಕೊಟ್ಟಿದ್ದಾನೆ. ಅದೇನು ಅಂತಂದರೆ, ನಾವು ಲೈಂಗಿಕ ಭೋಗವನ್ನು ಮಾಡಿದ್ರೂ ಕೂಡ ನಮ್ಮ ಒಳಗಡೆ ಭಗವತ್ ಪ್ರಜ್ಞೆ ಅನ್ನೋದು ಇರುತ್ತೆ. ಸೊ ಇದೇ ನಾಯಿಗೂ ಮತ್ತು ಮನುಷ್ಯನಿಗೂ ಡಿಫ್ರೆನ್ಸ್ ಇರೋದು. ಯಾವಾಗ ನಾವು ಅದನ್ನು ಮರೆತು ಬರೀ ಲೈಂಗಿಕ ಸುಖವನ್ನು ಅನುಭವಿಸ್ತೀವೋ ಆಗ ನಾಯಿಗೂ ನಮಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ ಅನ್ನೋದನ್ನ ನಾವು ಇದರಿಂದ ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.